यूटीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಇಂದು ದೆಹಲಿಯ ಚುನಾವಣೆ ಫಲಿತಾಂಶ ಘೋಷಣೆ ಆಗಿದೆ. 2/3 ಮೆಜಾರಿಟಿಯಷ್ಟು ಬಹುಮತವನ್ನು ಸಾಧಿಸ್ತಕ್ಕಂಥ ದಾಪುಗಾಲನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ನಾವು ಮೊಟ್ಟ ಮೊದಲಿಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ನಾಯಕತ್ವದಲ್ಲಿ ಸುಮಾರು 11 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಅತ್ಯುತ್ತಮ ಆಡಳಿತವನ್ನು ಮಾಡಿದ್ದರ ಪರಿಣಾಮ ಇವತ್ತು ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷದ ಇತಿಹಾಸದಲ್ಲಿ ಕೇಜ್ರಿವಾಲ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಮ್ ಆದ್ಮಿ ಪಕ್ಷ ಅಂತೇಳಿ ಹುಟ್ಟು ಹಾಕಿ ದೇಶದ ಚುನಾವಣೆ ವ್ಯವಸ್ಥೆಯನ್ನೇ ಬುಡ್ಮೋಲ್ ಮಾಡಿರ್ತಕ್ಕಂಥವ್ರು, ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಪುಕ್ಕಟೆ ಯೋಜನೆಗಳನ್ನು ಜಾರಿ ಮಾಡ್ತೀನಿ ಅಂಥೇಳಿ ಜನರ ಮನಸ್ಸನ್ನು ಕದ್ದಂಥ ಒಬ್ಬ ಮಹಾ ದ್ರೋಹಿ ಅವರು. ನಾನು ಯಾಕೆ ಆ ಶಬ್ದ ಬಳಸ್ತೀನಿ ಅಂದ್ರೆ, ದೇಶದ ಚುನಾವಣೆ ಭಾಳ ಪಾರದರ್ಶಕವಾಗಿ ವ್ಯವಸ್ಥಿತವಾಗಿ ನಡೆದು ಬಂದಂಥದ್ದನ್ನು ಅಧಿಕಾರದ ದುರಾಸೆಗಾಗಿ ಅವರು ನೀರು ಪುಕ್ಕಟ್ಟೆ ಕೊಡ್ತೀನಿ, ವಿದ್ಯುತ್ ಪುಕ್ಕಟ್ಟೆ ಕೊಡ್ತೀನಿ, ಬಸ್ ಪುಕ್ಕಟ್ಟೆ ಕೊಡ್ತೀನಿ, ಅಕ್ಕಿ ಕೊಡ್ತೀನಿ, ಬ್ಯಾಳೆ ಪುಕ್ಕಟ್ಟೆ ಕೊಡ್ತೀನಿ ಅಂತ ಹೇಳಿ ಬಡವರ ಮನಸ್ಸನ್ನು ಕದ್ದಂಥವ್ರು. ಬಡವರಿಗೆ ಆಸೆ ಹಚ್ಚಿ ಓಟ್ ಪಡೆದು ದುರಾಡಳಿತವನ್ನು ಮಾಡಿ 10 ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವುದೇ ಸರ್ಕಾರ ಮಾಡದೇ ಇರುವಷ್ಟು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಜೈಲಲ್ಲಿದ್ದರೂ ಕೂಡ ಅವರು ರಾಜೀನಾಮೆ ಕೊಡಲಿಲ್ಲ. ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ರಾಜೀನಾಮೆ ಕೊಟ್ಟು ಅವರು ಜೈಲಿಗೆ ಹೋಗ್ಬೇಕಾಗಿತ್ತು ಶಿಕ್ಷೆ ಘೋಷಣೆ ಆದಾಗ. ಅದನ್ನು ಮಾಡಲಿಲ್ಲ. ಅವರು ಲಜ್ಜೆಗಟ್ಟು ಜೈಲಿನಲ್ಲೇ ಕೂತು ಆಡಳಿತ ಮಾಡ್ತೇನೆ ಅಂತ ಹೇಳಿ ಮಾಡಿದಂಥ ಒಬ್ಬ ಸಂವಿಧಾನದ ದ್ರೋಹಿ ಅವರು. ಇವತ್ತು ಜನ ಅವರಿಗೆ ಸರಿಯಾದಂಥ ಪಾಠವನ್ನು ಕಲಿಸಿದ್ದಾರೆ. ನಾವು ಜನನೂ ಅರ್ಥ ಮಾಡ್ಕೊಳ್ಬೇಕು. ದೆಹಲಿ ಸರ್ಕಾರ ಅಂದರೆ, ಕೇಂದ್ರಾಡಳಿತ ಪ್ರದೇಶ ಅಂದರೆ ಒಂದು ಮಹಾನಗರ ಪಾಲಿಕೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಆಡಳಿತ, ಅಲ್ಲಿ ನೀರಾವರಿ ಯೋಜನೆಗಳಿರೋದಿಲ್ಲ, ವಿದ್ಯುತ್ ಯೋಜನೆಗಳಿರೋದಿಲ್ಲ, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಇರುವುದಿಲ್ಲ. ಯಾವುದೇ ಜವಾಬ್ದಾರಿ ಇಲ್ಲದೇ ಅತಿ ಹೆಚ್ಚು ಅಂದ್ರೆ ಮಧ್ಯಮವರ್ತಿಗಳಿರ್ತಕ್ಕಂಥ ಊರದು, ಮಧ್ಯಮ ವರ್ಗದ ಆದಾಯ ಜನ ಇರ್ತಕ್ಕಂಥ ಊರದು. ಅಲ್ಲಿ ಹೆಚ್ಚು ಟ್ಯಾಕ್ಸ್ ಬರ್ತದೆ, ಆದಾಯ ಬರ್ತದೆ ಸರ್ಕಾರಕ್ಕೆ. ಅದನ್ನು ತಗೊಂಡು ದೆಹಲಿಯ ಸುಧಾರಣೆ ಮಾಡಬೇಕಾಗಿತ್ತು. ಅಲ್ಲಿ ಓಡಾಡುವಂಥ ಪರಿಸ್ಥಿತಿ ಇಲ್ಲ. ನಾನು ಒಂದು ಕ್ಷೇತ್ರಕ್ಕೆ ನನಗೂ ಹಾಕಿದ್ರು, ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೆ. ಓಡಾಡುವಂಥ ಪರಿಸ್ಥಿತಿ ಇಲ್ಲ. ಬಡಬಗ್ಗರು ರಸ್ತೆ ಮೇಲೆ ಇದ್ದಾರೆ. ಎಂಥ ಕೆಟ್ಟ ಪರಿಸ್ಥಿತಿ ಅಂದ್ರೆ, ಅವ್ರಿಗೆ ಮನೆ ಮಠಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕಾಗಿತ್ತು, ಶಾಲೆ ಕಾಲೇಜುಗಳನ್ನ ಮಾಡಬೇಕಾಗಿತ್ತು. ಯಾವುದನ್ನೂ ಮಾಡದೇ ಸರ್ಕಾರದ ಖಜಾನೆ ಒಳಗಿನ ಹಣವನ್ನು ಹಗಲ ದರೋಡೆ ಮಾಡ್ದಂಗೆ ಮಾಡಿ ಜನರಿಗೆ ಹಂಚಿ ಓಟ್ ಹಾಕ್ಸ್ಕೊಂಡಂಥ ಒಬ್ಬ ದೇಶ ಕಂಡಂಥ ಒಬ್ಬ ಹೀನ ಮನಸ್ಥಿತಿನ ರಾಜಕಾರಣಿ ಅವರು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ದೇಶದ ಜನ ಜಾಗೃತರಾಗಿ ಅವರಿಗೆ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ದೇಶಕ್ಕೊಂದು ಕೆಟ್ಟ ಪರಿಸ್ಥಿತಿಯನ್ನು ತಂದು ಒಡ್ಡಿದವರು. ಯಾಕಂದ್ರೆ
ಕೇಜ್ರಿವಾಲ ಪುಕ್ಕಟ್ಟು ಕೊಟ್ಟು ದೆಹಲಿಯಲ್ಲಿ ಗೆದ್ದರು, ಕೇಜ್ರಿವಾಲ ಪುಕ್ಕಟ್ಟು ಕೊಟ್ಟು ಪಂಜಾಬ್ದಲ್ಲಿ ಗೆದ್ದರು, ಕರ್ನಾಟಕದಲ್ಲಿಯೂ ಕೂಡ ಕಾಂಗ್ರೆಸ್ನವ್ರನ್ನ ಅವ್ರನ್ನ ಅನುಸರಿಸ್ಕೊಂಡು ಹೋಗಿ ಅವರು ಪುಕ್ಕಟ್ಟು ಕೊಡ್ತೀವಿ ಅಂತ ಹೇಳಿ ಪುಕ್ಕಟ್ಟು ಕೊಟ್ಟು ಗೆದ್ದಿರ್ತಕ್ಕಂಥದ್ದು ಇದೊಂದು ಕೆಟ್ಟ ಸಂಪ್ರದಾಯ. ಈ ಸಂಪ್ರದಾಯಕ್ಕೆ ವೆಲಾಂಜಲಿ ಹಾಡಬೇಕಾಗ್ತದೆ. ಹೆಂಗೆ ನಮ್ಮ ಪೂರ್ವಜರು ಪಾರದರ್ಶಕವಾಗಿ 1952ರಿಂದ ಚುನಾವಣೆಗಳನ್ನ ಮಾಡಿದ್ದಾರೆ, ಆ ರೀತಿ ಚುನಾವಣೆಗಳು ನಡಿಬೇಕು ಅನ್ನೋದು ಜನರ ಆಶಯ ಅಂತಕ್ಕಂಥದ್ದು ದೆಹಲಿ ಚುನಾವಣೆ ಮೂಲಕ ಇವತ್ತು ಸಾಬೀತಾಗಿದೆ. ಯಾಕಂದರೆ ಈ ಹಾವಳಿ ಜಾಸ್ತಿಯಾಗಿ ಸಾವು ನೋವುಗಳಾಗ್ತಾ ಇದ್ದಾವೆ, ಬಡವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಬಿಗಿಯಾದಂಥ ಕಾನೂನಿನ ಅವಶ್ಯಕತೆ ಇದೆ. ಅದರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ. ಅಲ್ಲ, ಏನು ಅಬ್ಸರ್ವೇಷನ್ ಅದ ಗೊತ್ತಿಲ್ಲ. ಏನೇ ಅಬ್ಸರ್ವೇಷನ್ ಇದ್ರೂ ರಾಜ್ಯ ಸರ್ಕಾರ ಕಂಪ್ಲೈ ಮಾಡಿ ಕಳಿಸ್ಬೇಕು. ಆಡಳಿತ ಬಿಗಿ ಆಗಲಿಲ್ಲ ಅಂದ್ರೆ ಇವು ಹಾವಳಿಗಳು ಜಾಸ್ತಿ ಆಗ್ತವೆ. ಆಡಳಿತ ಬಿಗಿ ಇದ್ದರೆ ಇಂಥ ಹಾವಳಿಗಳು ಆಗವು. ಬಿಗಿಯಾದಂಥ ಆಡಳಿತ, ಸರ್ಕಾರದ ಭಯನೇ ಯಾರಿಗೂ ಇರಲಿಲ್ಲ ಅಂದ್ರೆ, ಕಾನೂನಿನ ಭಯನೇ ಯಾರಿಗೂ ಇರಲಿಲ್ಲ ಅಂದ್ರೆ ಇವೆಲ್ಲ ಘಟನೆಗಳು ನಡೀತವೆ. ಇಲ್ಲ, ಈಗಿನ್ನೂ ಅದರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ 2-3 ರಾಜ್ಯ ಚುನಾವಣೆ ಅದು ಇದು ಇದರಾಗ ಬಿಜಿ ಇದ್ರು. ಈಗ ಬಹುಶಃ ಈಗ ಸಮೀಪದಾಗ ಎಲ್ಲ ಚುನಾವಣೆಗಳು ಮುಗ್ದಂಗೆ ಅದು ಗೊತ್ತಾಯ್ತು. ಅದೇನು ಕೊಡ್ತಾರೆ ಫಾರ್ಮಾಲಿಟೀಸ್. ಈಗ ಎನ್ವೈರ್ಮೆಂಟ್ ಕ್ಲಿಯರೆನ್ಸು ಅವೆಲ್ಲ ಫಾರ್ಮಾಲಿಟೀಸ್ ಅಷ್ಟೇ ಮಾಡ್ಬೇಕು. ಈಗ ಎಲ್ಲದಕ್ಕೂ ಕೊಟ್ರಲ್ಲ. ಶಿವಮೊಗ್ಗದಂತ ಮಲೆನಾಡ್ನಾಗ ಕೊಟ್ಟಾರ, ನಮ್ದೇನ್ರಿ? ಹಂಗೇನ್ರ ಇದ್ರೆ ನಾವು ಫಾಲೋ ಅಪ್ ಮಾಡ್ತೀವಿ. ನನಗೆ ಗೊತ್ತಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಇಲ್ಲ, ಅದಕ್ಕೆ ಹಾಗೇನಾದ್ರೂ ಇದ್ರೆ ನಮಗೂ ಹೇಳಿದ್ರೆ ನಾವು ಅಟೆಂಡ್ ಮಾಡ್ತೀವಿ. ಅದೇನು ಪ್ರಶ್ನೆ. ಬೇರೆ ಏರ್ಪೋರ್ಟ್ ಅದಕ್ಕಾಗಿ ಅಂದ್ರೆ ನಮ್ಮಲ್ಲಿದೇನು ಎಲ್ಲ ಕ್ಲಿಯರೆನ್ಸ್ ತೊಗೊಂಡೆ ಸ್ಟಾರ್ಟ್ ಮಾಡಿದೀವಿ. ನಮ್ಮದೇನು ಪ್ರಶ್ನೆ ಇರ್ಲಿಕ್ಕಿಲ್ಲ. ಬಟ್ ಗ್ರೀನ್ ಟ್ರಿಬ್ಯುನಲ್ದು ಅದ ನನಗೆ ಐಡಿಯಾ ಇಲ್ಲ ಏನಾಗಿದೆ ಅಂತೇಳಿ. ತಿಳ್ಕೊತೀನಿ. ಅಲ್ಲ, ಇಕ್ವಿಪ್ಮೆಂಟ್ ಖರೀದಿ ಅದೆಲ್ಲ ಮಾಡಬೇಕು. ಅವೆಲ್ಲ ಇಕ್ವಿಪ್ಮೆಂಟ್ ಖರೀದಿ ಅದೇನು ರೆಡಿಮೇಡ್ ಇರ್ತಾವ್ರಿ, ಸಿಗ್ತಾವ. ಅದೇನು ಮಾಡುವಂಥದ್ದು ಏನು ಇರ್ತದೆ. ಈಗ ರನ್ವೇ ನಿರ್ಮಾಣ ಮಾಡ್ದಂಗೆ ಮಾಡೋದು, ಕಟ್ಟಡ ಕಟ್ಟದಂಗೆ ಏನು ಇರೋದಿಲ್ಲ. ರೆಡಿಮೇಡ್ ಇರ್ತಾವೆ, ಕೊಡ್ತಾರೆ, ಸಿಗ್ತಾವೆ. ಆದಷ್ಟು ಬೇಗನೆ ಆಗಲಿ ಅಂತ ಅಷ್ಟೇ. ನಾವು ಈಗ ಡೆಲ್ಲಿಯಿಂದ ಅಲ್ಲೇ ಇಲ್ಲೇ ಹೋಗೋದ್ರ ಬದಲಿ ಇಲ್ಲೇ ಬಂದು ಇಳಿದು ಬಿಡ್ತೀವಿ. ಯಾಕಂದ್ರೆ ನಂದು ಒಂದು ಭಾಳ ದಿವಸದ ಆಸೆ ಅದ, 50 ವರ್ಷದ ಆಸೆ ಅದ. ನಾನು ಸರ್ವಿಸ್ನಾಗಿದ್ದಾಗ ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ ಬುರಾಣಪುರ ಮುಂದೆ ವಿಮಾನ ನಿಲ್ದಾಣ ಅಂತೇಳಿ ಬುರ್ಣಾಪುರ ಮುಂದೆ ಅಂತೇಳಿ ಸರ್ವೆ ಮಾಡಿ ಕಳಿಸ್ತಿದ್ವಿ. ಅವಾಗ ನಾ ಸರ್ವಿಸ್ ಆಗಿದ್ದಾಗ ಏನಾಗ್ತಿತ್ತಂದ್ರೆ, ಅವಾಗ ಈ ಸರ್ವೆ ಇನ್ಸ್ಟ್ರೂಮೆಂಟ್ಸ್ ಇಷ್ಟು ಲೇಟೆಸ್ಟ್ ಇರಲಿಲ್ಲ ರೀ. ಚೈನ್ ಎಳಿಬೇಕು, ಟೇಪ್ ಹಿಡಿಬೇಕು, ಡಂಪಿಲೆ ಒಂದು ಹೆಗಲ ಮೇಲೆ ಒಂದು ಸರ್ವೆ ಮಾಡೋದು ಅಂದ್ರೆ 4 ಆಳು ಬೇಕಾಗ್ತಿತ್ತು ರೀ. ಹಿಂದೆ 4 ಆಳ ಒಂದು ಜೀಪ ಅವೆಲ್ಲ ಇಟ್ಕೊಂಡು ಹೋಗಿ ಭಾಳ ವಜ್ಜಿ ಕೆಲಸ ಇತ್ತದು. ಈಗಿಲ್ಲ. ಈಗೇನು ಇಲ್ಲೇ ಕೂತ್ ಸೋಲಾಪುರ ತನಕ ಸರ್ವೆ ಮಾಡ್ತಾರೆ. ಅಂಥ ಇಕ್ವಿಪ್ಮೆಂಟ್ಸ್ ಬಂದಾವ. ಅದಕ್ಕಾಗಲಿ ಅಂತ ಆಸೆ ಇತ್ತು. ಅದಕ್ಕೆ ಒಂದು ಭಗವಂತನ ಕೃಪೆಯಿಂದ ಅವಕಾಶ ಬಂದಾಗ ಮಾಡಿಬಿಡೋಣ ಅಂತ ಮಾಡಿದೆ ಅಷ್ಟೇ. ಮೊದಲು ನಾವು ಓಡಾಡಿದ್ವಲ್ಲ ಕೆಂಪು ಬಸ್ನಾಗ, ಎಸ್ಟಿಮೇಟ್ಗಳು 4 ಸೆಟ್ ತೊಗೊಂಡು ಬರ್ರಿ, 6 ಸೆಟ್ ತೊಗೊಂಡು ಬರ್ರಿ ಅಂತಿದ್ರು. ಇಂಥ ದೊಡ್ಡ ಗಂಟು ಕಟ್ಕೊಂಡು ಹೋಗ್ತಿದ್ವಿ. ಅದು ನನಗೆ ಆಗಬೇಕು ಅಂತ ಆಸೆ ಇತ್ತು. ಮತ್ತು ನಮ್ಮ ಬಿಜಾಪುರಕ್ಕೆ ಅವಶ್ಯ ಅದ. ಈ ಕಡೆ ಸೋಲಾಪುರದವ್ರಿಗೆ ಅನುಕೂಲ ಆಗ್ತದೆ, ಈ ಕಡೆ ಅಥಣಿ ಅವ್ರಿಗೆ ಅನುಕೂಲ ಆಗ್ತದೆ, ಈ ಕಡೆ ಬಾಗಲಕೋಟೆ ಅವ್ರಿಗೆ ಅನುಕೂಲ ಆಗ್ತದೆ. ಸರೌಂಡಿಂಗ್ 100-200 ಕಿಲೋಮೀಟರ್ ತನಕ ಟೂರಿಸಮ್ಗಂತೂ ಬೆಸ್ಟ್ ರೀ. ಹೇಳಿ ಮಾಡಿಸಿದ್ದು ಯಾವುದು ಕ್ಲಿಯರೆನ್ಸ್ ಏನು ನನಗೆ ಐಡಿಯಾ ಇಲ್ಲ. ಇವತ್ತೇ ಕೇಳಿದ್ದು ನಾನು. ನನಗೆ ಯಾಕಂದ್ರೆ ಓವರ್ ಏನು ತರಿಸ್ಲಾಕ್ ಬರ್ತದ್ರಿ ಅವು ಯಾವ. ಈಗ ಶಿವಮೊಗ್ಗದ್ದು 2 ಒಂದೇ ದಿನ ಮೊಸರು ಮಾಡಿದ್ವಿ. ಮತ್ತೆ ಈಗ
ವಿಮಾನ ಓಡ್ಲಕತ್ತು 1 ವರ್ಷ ಆತು. ಇವೆಲ್ಲ ಮಾಡೋದು ಅಂದೆಲ್ಲ ಇದ್ದೇ ಇರ್ತವೆ. ಬೇಕು ಬೇಡಿಕೆಗಳು ಇದ್ದೇ ಇರ್ತಾವೆ. ಅವನ್ನೆಲ್ಲ ಬೆನ್ನ ಹತ್ತಿ ಮಾಡೋದು ಅಷ್ಟೇ. ನನಗೆ ಗೊತ್ತಿಲ್ಲ. ಅದಕ್ಕೆ ಈಗ ಏನಾಗ್ಯದ, ರಾಜ್ಯ ಸರ್ಕಾರ ಪ್ರಾರಂಭ ಮಾಡಲಿಕ್ಕೆ ಯಾವತ್ತು ಮನಸ್ಸು ಮಾಡ್ತದ ಅವತ್ತು ಆಗ್ತದೆ. ರಾಜ್ಯ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಏರ್ಪೋರ್ಟ್ಗಳೆಲ್ಲ ಸೆಂಟ್ರಲ್ ಗೌರ್ಮೆಂಟೇ ಮಾಡ್ತಾರೆ. ನಾವು ಅವಾಗ ಇವ್ರಿಗೆ ಭೇಟಿಯಾಗಿದ್ದೇವೆ, ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಪುರಿ ಅಂತ ಸಿಂಗ್ ಅವರು ಇದ್ದರು, ಪಂಜಾಬ್ದವರು. ಅವ್ರನ್ನ ಭೇಟಿಯಾಗಿದ್ದು ಹೋಗಿ, ನಾನು ಮುಖ್ಯಮಂತ್ರಿಗಳು ಭೇಟಿಯಾದಾಗ ಅವ್ರು ಹೇಳಿದ್ರು, ವಿಮಾನ ನಿಲ್ದಾಣ ಕಟ್ಟಲಿಕ್ಕೆ ನಾವು ದುಡ್ಡು ಕೊಡೋದಿಲ್ಲ, ನಿಮ್ಮ ಸ್ವಂತ ಖರ್ಚಿನಲ್ಲಿ ನೀವು ವಿಮಾನ ನಿಲ್ದಾಣ ಕಟ್ಟಿ ಆಮೇಲೆ ನಾವು ಫ್ಲೈಟ್ ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಕೆಲವು ಇಕ್ವಿಪ್ಮೆಂಟ್ಗಳನ್ನ ಸೆಂಟ್ರಲ್ ಗೌರ್ಮೆಂಟೇ ಕೊಡಬೇಕಾಗ್ತದೆ, ಅವನು ಕೊಟ್ಟು ನಾವು ಪ್ರಾರಂಭ ಮಾಡ್ತೀವಿ, ನೀವು ರೆಡಿ ಮಾಡಿ ನಮಗೆ ವರದಿ ಮಾಡಿ ಅಂತ ಹೇಳಿದರು ಅವರು. ಆಮೇಲೆ ಕೇಂದ್ರ ಸರ್ಕಾರ 1 ರೂಪಾಯಿನೂ ಕೊಡೋದಿಲ್ಲ ನಾವು ಅಂತ ಹೇಳಿ, ಹೊಸ ವಿಮಾನ ನಿಲ್ದಾಣಕ್ಕೆ ಅಂತ ಹೇಳಿದರು. ಅದಕ್ಕಾಗಿ 100% ನಾವೇ ಕೊಟ್ಟಿವಿ. 220 + 120 340 ಕೋಟಿ ಕೊಟ್ಟು PWDಯಿಂದನೇ ಸ್ಟಾರ್ಟ್ ಮಾಡಿಸಿದ್ವಿ ಕೆಲಸ. 220 ಯಡಿಯೂರಪ್ಪನವ್ರು ಇದ್ದಾಗ ಕೊಟ್ಟಿದ್ದರು, 120 ಬೊಮ್ಮಾಯಿಯವರು. ನಾವು ಪಕ್ಷದ ವ್ಯವಸ್ಥೆಯೊಳಗೆ ಇದ್ದೀವಿ. ಪಕ್ಷ ನಮ್ಮೆಲ್ಲರಿಗೂ ತಾಯಿ ಸಮಾನ, ತಾಯಿ ಇದ್ದಾಗ. ಪಕ್ಷದ ನಿರ್ಣಯಗಳೇ ನಮಗೆ ಅಂತಿಮ. ಎಲ್ಲ ಪಕ್ಷಗಳಲ್ಲೂ ಇರ್ತದೆ, ಹಾಗೆ ನಮ್ಮ ಪಕ್ಷದಲ್ಲೂ ಅದ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಮ್ಮ ದೆಹಲಿ ನಾಯಕರು ಕೆಲವೇ ದಿನಗಳಲ್ಲಿ ಮಾಡ್ತಾರೆ. ನಾನೇನು ಸಲಹೆ ಕೊಡೋದಿಲ್ಲ, ಯಾಕಂದ್ರೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ನಮ್ಮ ರಾಷ್ಟ್ರೀಯ ಪಕ್ಷಕ್ಕೆ ತನ್ನದೇ ಆದಂಥ ಜವಾಬ್ದಾರಿ ಇದೆ. ನಮ್ಮ ಪಕ್ಷಕ್ಕೊಂದು ಸಂವಿಧಾನ ಇದೆ. ನಮ್ಮ ಪ್ರಕ್ರಿಯೆಗಳೆಲ್ಲವೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರು ಹಿಡಿದು ಮಂಡಳ ಅಧ್ಯಕ್ಷರವರೆಗೂ ನಮ್ಮ ಪಕ್ಷದ ಸಂವಿಧಾನ ಪ್ರಕಾರನೇ ಆಯ್ಕೆ ಪ್ರಕ್ರಿಯೆಗಳು ನಡೀತದೆ. ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಕೇಂದ್ರದ ನಾಯಕರು ಮಾಡ್ತಾರೆ. ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ, ಖಂಡಿತವಾಗಿಯೂ ಮಾಡ್ತಾರೆ. ಎಲ್ಲಿವರೆಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಈಗ 3ನೇದಾಗಿ ಪ್ರಿಯಾಂಕಾ ಗಾಂಧಿ ಅವರು ಸರ್ವಾಧಿಕಾರಿಗಳಾಗಿ ಕಾಂಗ್ರೆಸ್ವನ್ನು ಮುನ್ನಡೆಸ್ತಾರ, ಅಲ್ಲಿವರೆಗೂ ಇದೇ ಪರಿಸ್ಥಿತಿ ಇರ್ತದೆ. ಇನ್ನೂ ಕೆಟ್ಟ ಪರಿಸ್ಥಿತಿಗೆ ಹೋಗ್ತದೆ. ಕಾಂಗ್ರೆಸ್ ನಶಿಸಿ ಹೋಗುವಂಥ ಕಾಲ ಬರ್ತದೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।